ತುಂಬಾ ಇದೆ ಕರಡಿ. ಸಿಕ್ಕಾಪಟ್ಟೆ ರಾತ್ರಿ ಎಲ್ಲ ಬರುತ್ತೆ. ದೂರದ ಗುಡ್ಡ ಕಾಣತ್ತಲ್ಲ, ಅಲ್ಲಿ ನಿಲ್ಸಿರೋ ಗಡ್ಡೆಗಳು ರಾತ್ರಿ ಇಲ್ಲಿಂದ ಬಂದು ಹೈವೇ ತನ ಹೋಗಿ ಮತ್ತೆ ವಾಪಸ್ ಅದೇ ರಸ್ತೆಯಲ್ಲಿ ವಾಪಸ್ ಹೋಗ್ತದೆ. ಅವಕ್ಕೆ ಸಮ್ಮರ್ ಟೈಮ್ ನಲ್ಲಿ, ಬಿಗಿನಿಂಗ್ ಆಫ್ ಮಾನ್ಸೂನ್ ನಲ್ಲಿ ತಿನ್ಲಿಕ್ಕೆ ಏನು ಸಿಗ್ಲಾರದಕ್ಕೆ ದೂರದವರೆಗೂ ಕರಡಿಗಳು ಬರ್ತಾವ. ಬಂದು ನೇರಳೆ ಆಗ್ಲಿ ಅಥವಾ ಕಲ್ಲಂಗಡಿ ಹಾಕಿರ್ತಾರಲ್ಲ ಅದಕ್ಕಾಗ್ಲಿ ಲಗ್ಗೆ ಕೊಟ್ಟು ಹಾಳು ಮಾಡೋದು ಜಾಸ್ತಿ. ಸೊ ನೇರಳೆ ಬೆಳಿಬೇಕು. ಕಡೆಗೆ ನೇರಳೆ ಎಷ್ಟು ಇಷ್ಟ ಅಂತ, ಬಹಳ ಇಷ್ಟ. ಸ್ಮೆಲ್ಲು, ರುಚಿ, ಆಮೇಲೆ ಬಂದು ಗಿಡನ್ ಅವು ತಿನ್ನೋದೆಷ್ಟು ಬಿಡೋದೆಷ್ಟು, ಗಿಡನ ಹಾಳು ಮಾಡೋದು ಜಾಸ್ತಿ. ಗೋಡಂಬಿ ಆಗ್ಲಿ, ನೇರಳೆ ಆಗ್ಲಿ, ಕಲ್ಲಂಗಡಿ ಆಗ್ಲಿ, ಕರಡಿ ಬಾಯಿ ಲಗ್ಗೆ ಇಡುತ್ತೆ, ಗಿಡನ ಹಾಳು ಮಾಡೋದು ಜಾಸ್ತಿ. ಸೊ ಆ ಗಿಡಗಳನ್ನ ಕಾಪಾಡ್ಕೊಳಕ್ಕೆ, ನಮ್ಗೆ ಬಂದಿರೋ ನೇರಳೆ ಕಾಪಾಡ್ಕೊಳಕ್ಕೆ ನೀವು ಸೋಲಾರ್ ಫೆನ್ಸಿಂಗ್ ಅಂತ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ದುಡ್ಡಿರೋರು ಬೇಲಿ ಕಟ್ಕೊಂತಾರೆ. ಬೇಲಿ ಅಂದ್ರೆ ಸೋಲಾರ್ ಫೆನ್ಸಿಂಗ್ ಮಾಡ್ಕೊಂತಾರೆ. ಇಲ್ಲ ಅಂದ್ರೆ ಟಮಟೆ ಬಡ್ಕೊಂತ, ಪಟಾಕ್ಷಿ ಹಾರಿಸ್ಕೊಂತ ಕರಡಿನ ದೂರ ಇಡಕ್ಕೆ ಒಳ ಒದ್ದಾಡ್ತಿರ್ತಾರೆ. ಇಲ್ಲಿ ಕರಡಿ ಹಾವಳಿ ಜಾಸ್ತಿ. ಎವ್ರಿ ಡೇ ನೈಟ್ ನಿಮ್ಗೆ ಕರಡಿ ಸಿಗುತ್ತೆ. ಎವ್ರಿ ಡೇ ಗುಂಪಾಗಿ ಬರ್ತದೆ. ಒಮ್ಮೊಮ್ಮೆ ತಾಯಿ 2-3 ಮಕ್ಕಳು ಕರ್ಕೊಂಡ್ ಬರುತ್ತೆ. ಒಮ್ಮೊಮ್ಮೆ ಒಂದೊಂದೇ ಸಲಗ, ಒಂಟಿ ಸಲಗ ಬಂದ ಕರಡಿ ಬರುತ್ತೆ. ಇದೆಲ್ಲ ಫೆನ್ಸಿಂಗ್, ತಂತಿ ಬೇಲಿ ಹಾಕಿದ್ರು ಕರಡಿಗೆ ಅದರಿಂದ ಏನು ಹೆದರಿಕೆ ಇಲ್ಲ. ಒಳಗಡೆ ನುಸು ಬೀಳುತ್ತೆ. ಅದಕ್ಕಾಗಿ ಒಳಗಡೆ ಈ ನೇರಳೆ ಸಲುವಾಗಿ ನಾವು ಒಂದು ಸೋಲಾರ್ ಫೆನ್ಸಿಂಗ್ ಮಾಡ್ಕೊಂಡಿದೀವಿ. ಇದು ಬೇಸಿಗೆಯಲ್ಲಿ ಸೋಲಾರ್ ಪ್ಯಾನಲ್ ನಿಂದ ಬ್ಯಾಟ್ರಿ ಇರುತ್ತೆ. ಸೊ ಅದು ಹೊರಗೆ ಸುತ್ತಲೂ ರಾಡ್ ಹಾಕ್ಬಿಟ್ಟು, ತಂತಿ ಹಾಕ್ಬಿಟ್ಟು ಕಡಿಮೆ ಮಾಡತ್ತೆ ಅಂತ ಹೇಳ್ಬಿಟ್ಟು ನಾವು ಅಲ್ಲಲ್ಲಿ ಈ ರೀತಿ ತೊಟ್ಟೆಗಳು ಕಟ್ಟಿರ್ತೀವಿ. ಸೊ ನೀರು ನಮ್ಗೆ ಯಾವಾಗ ಕರೆಂಟಿಂದ ನೀರು ಬಿಟ್ಕೊಂತಿರ್ತೀವಲ್ಲ, ಡ್ರಿಪ್ದು ಒಂದು ಡ್ರಿಪ್ ಸಿಸ್ಟಮ್ದು ಹಿಂಗೆ ಓಪನ್ ಮಾಡಿ ಹಿಂಗೆ ಬಿಟ್ಟಿರ್ತೀವಿ. ಸೊ ಅದನ್ನ ತುಂಬಿ ಇಡ್ತಿರ್ತೀವಿ. ಸೊ ನೈಟ್ ಬಂದಾಗೆ ಡ್ರಿಪ್ ಪಕ್ಕದಾಗಿದ್ದಾಗೆ ಅಥವಾ ಪೈಪ್ ಪಕ್ಕದಾಗಿದ್ದಾಗೆ ನೀರು ಸಿಗ್ತದೆ, ನೀರು ಕುಡಿದ್ರೆ ನಮ್ಮ ಮೇನ್ ಪೈಪ್ಗಳು ಹಾಳು ಮಾಡಲ್ಲ. ನಮಸ್ತೆ. ತಮ್ಮ ಪರಿಚಯ ಸರ್? ನನ್ನ ಹೆಸರು ಬಸವರಾಜ್ ಅರಳಿಮರದ ಅಂತ. ಇದು ಅಚ್ಚಾರ್ ತಿಮ್ಮಾಪುರ, ಕೊಪ್ಪಳ ಡಿಸ್ಟಿಕ್ನಲ್ಲಿರುವಂಥ ತೋಟ. ಒಂದು ಟೋಟಲ್ 20 ಎಕರೆಯಲ್ಲಿ ಒಂದು 12 ಎಕರೆದು ಒಂದು ಪಾಣಿ ಇದೆ, ಇನ್ನೊಂದು 8 ಎಕರೆದು ಒಂದು ಪಾಣಿ ಇದೆ. ಈ 8 ಎಕರೆ ಭಾಗದಲ್ಲಿರೋ ಪಾಣಿ ಬಗ್ಗೆ ಹೇಳ್ತಾ ಇದ್ದೀನಿ. ಏನ್ ತೋಟ ಇದು? ಇದು ಮೇನು ಮಾವಿನ ತೋಟನೇ. ಸೊ ಅದರಲ್ಲಿ ಸ್ವಲ್ಪ ಭಾಗ ನಿಂಬು, ಸ್ವಲ್ಪ ಭಾಗ ನೇರಳೆ ಬೆಳೆದಿದ್ದೀವಿ. 1 ಎಕರೆ ನೇರಳೆ, ಅರ್ಧ ಎಕರೆ ನೇರಳೆ ಬೆಳೆದಿದ್ದು. ಸೊ ಅದ್ರ ಬಗ್ಗೆ ನಾನು ಹೇಳ ಬಯಸ್ತೀನಿ. ಸೊ ಇಲ್ಲಿ ಈ ಭಾಗ ಬಿಸಿಲುನಾಡಲ್ಲಿ ನೇರಳೆ ಚೆನ್ನಾಗಿ ಬರುತ್ತೆ. ಅದೇನ್ ಪ್ರಾಬ್ಲಮ್ ಇಲ್ಲ, ನೇರಳೆ ಬರುತ್ತೆ. ಬಟ್ ಒಂದೇ ಪ್ರಾಬ್ಲಮ್ ಏನಂದ್ರೆ ಹಲಸು ಬೆಳೀಲಿ ಅಥವಾ ನೇರಳೆ ಬೆಳೀಲಿ ಅಥವಾ ಗೋಡಂಬಿ ಬೆಳೀಲಿ, ಇಲ್ಲಿ ಕರಡಿ ಕಾಟ ಜಾಸ್ತಿ. ಕರಡಿ ಸಿಕ್ಕಾಪಟ್ಟೆ ರಾತ್ರಿ ಎಲ್ಲ ಬರುತ್ತೆ. ದೂರದ ಗುಡ್ಡ ಕಾಣತ್ತಲ್ಲ, ಅಲ್ಲಿ ನಿಲ್ಸಿರೋ ಗಡ್ಡೆಗಳು ರಾತ್ರಿ ಇಲ್ಲಿಂದ ಬಂದು ಹೈವೇ ತನ ಹೋಗಿ ಮತ್ತೆ ವಾಪಸ್ ಅದೇ ರಸ್ತೆಯಲ್ಲಿ ವಾಪಸ್ ಹೋಗ್ತದೆ. ಅವಕ್ಕೆ ಸಮ್ಮರ್ ಟೈಮ್ ನಲ್ಲಿ, ಬಿಗಿನಿಂಗ್ ಆಫ್ ಮಾನ್ಸೂನ್ ನಲ್ಲಿ ತಿನ್ಲಿಕ್ಕೆ ಏನು ಸಿಗ್ಲಾರದಕ್ಕೆ ದೂರದವರೆಗೂ ಕರಡಿಗಳು ಬರ್ತಾವ. ಬಂದು ನೇರಳೆ ಆಗ್ಲಿ ಅಥವಾ ಕಲ್ಲಂಗಡಿ ಹಾಕಿರ್ತಾರಲ್ಲ ಅದಕ್ಕಾಗ್ಲಿ ಲಗ್ಗೆ ಕೊಟ್ಟು ಹಾಳು ಮಾಡೋದು ಜಾಸ್ತಿ. ಸೊ ನೇರಳೆ ಬೆಳಿಬೇಕು. ನೇರಳೆ ಆರೋಗ್ಯಕ್ಕೆ ಒಳ್ಳೇದು, ಒಳ್ಳೆ ಬೆಲೆನೂ ಇದೆ. ಜೂನ್ ಜುಲೈನಲ್ಲೇ ಬರೋದದು. ಈ ಟೈಮ್ ನಲ್ಲಿ ಹೂವು ಕಾಯಿ ಶುರು ಆಗುತ್ತೆ. ಬಟ್ ನೇರಳೆ ಕಾಪಾಡ್ಕೋಬೇಕಾಗುತ್ತೆ. ಇಲ್ಲ ಅಂದ್ರೆ ಅವು ನೇರಳೆ ಗೊತ್ತಲ್ಲ, ಕರಡಿಗೆ ನೇರಳೆ ಎಷ್ಟು ಇಷ್ಟ ಅಂತ, ಬಹಳ ಇಷ್ಟ. ಸ್ಮೆಲ್ಲು, ರುಚಿ, ಆಮೇಲೆ ಬಂದು ಗಿಡನ್ ಅವು ತಿನ್ನೋದೆಷ್ಟು ಬಿಡೋದೆಷ್ಟು, ಗಿಡನ ಹಾಳು ಮಾಡೋದು ಜಾಸ್ತಿ. ಗೋಡಂಬಿ ಆಗ್ಲಿ, ನೇರಳೆ ಆಗ್ಲಿ, ಕಲ್ಲಂಗಡಿ ಆಗ್ಲಿ, ಕರಡಿ ಬಾಯಿ ಲಗ್ಗೆ ಇಡುತ್ತೆ, ಗಿಡನ ಹಾಳು ಮಾಡೋದು ಜಾಸ್ತಿ. ಸೊ ಆ ಗಿಡಗಳನ್ನ ಕಾಪಾಡ್ಕೊಳಕ್ಕೆ, ನಮ್ಗೆ ಬಂದಿರೋ ನೇರಳೆ ಕಾಪಾಡ್ಕೊಳಕ್ಕೆ ನೀವು ಸೋಲಾರ್ ಫೆನ್ಸಿಂಗ್ ಅಂತ ಮಾಡ್ಕೋಬೇಕಾಗುತ್ತೆ. ಅದಕ್ಕೊಂದು ಉಪಾಯ ಕಂಡಿಟ್ಕೊಂಡಿದ್ದೀರಾ? ಅದು ಎಲ್ರು ರೈತರೆಲ್ಲರೂ ಈಗ ಬೀಜಕ್ಕೆ ಅಂತ ಹೇಳಿ ಕಲ್ಲಂಗಡಿ ಬೆಳಿತಾರೆ. ಸುತ್ತಮುತ್ತಲು ನೀವು ಹೋಗ್ರಿ 10 ಕಿಲೋಮೀಟರ್ ರೇಡಿಯಸ್ ನಲ್ಲಿ ಅಟ್ಲೀಸ್ಟ್ 40-50% ರೈತರು ಕಲ್ಲಂಗಡಿ ಬೆಳಿತಾರೆ. ಕೆಲವರು ಬೀಜಕ್ಕೆ ಬೆಳಿತಾರೆ, ಕೆಲವರು ಕಲ್ಲಂಗಡಿ ಬೆಳೆದು ಬೇಸಿಗೆ ಟೈಮ್ ನಲ್ಲಿ ಮಾರ್ಲಿಕ್ಕೆ ಅಂತ ಬೆಳಿತಾರೆ. ಆ ಕಲ್ಲಂಗಡಿ ಕಾಪಾಡ್ಕೊಳಕ್ ಅವ್ರು ರಾತ್ರಿ ಎಲ್ಲಾ ಗುಡಿಸ್ಲಾಕೊಂಡು ಹೊಲದಲ್ಲಿ ಮಲಗಿರ್ತಾರೆ. ಆ ಸ್ವಲ್ಪ ದುಡ್ಡಿರೋರು ಬೇಲಿ ಕಟ್ಕೊಂತಾರೆ. ಬೇಲಿ ಅಂದ್ರೆ ಸೋಲಾರ್ ಫೆನ್ಸಿಂಗ್ ಮಾಡ್ಕೊಂತಾರೆ. ಇಲ್ಲ ಅಂದ್ರೆ ಟಮಟೆ ಬಡ್ಕೊಂತ, ಪಟಾಕ್ಷಿ ಹಾರಿಸ್ಕೊಂತ ಕರಡಿನ ದೂರ ಇಡಕ್ಕೆ ಒಳ ಒದ್ದಾಡ್ತಿರ್ತಾರೆ. ಇಲ್ಲಿ ಕರಡಿ ಹಾವಳಿ ಜಾಸ್ತಿ. ಎವ್ರಿ ಡೇ ನೈಟ್ ನಿಮ್ಗೆ ಕರಡಿ ಸಿಗುತ್ತೆ. ಎವ್ರಿ ಡೇ ಗುಂಪಾಗಿ ಬರ್ತದೆ. ಒಮ್ಮೊಮ್ಮೆ ತಾಯಿ 2-3 ಮಕ್ಕಳು ಕರ್ಕೊಂಡ್ ಬರುತ್ತೆ. ಒಮ್ಮೊಮ್ಮೆ ಒಂದೊಂದೇ ಸಲಗ, ಒಂಟಿ ಸಲಗ ಬಂದ ಕರಡಿ ಬರುತ್ತೆ. ಬಟ್ ಅವು ಜೇನು ಹುಡುಕ್ತಿರ್ತದೆ, ಇಲ್ಲ ಬಿದ್ದಿರೋ ಮಾವಿನ ಕಾಯಿಗಳು ಹುಡುಕ್ತಿರ್ತದೆ. ಆಮೇಲೆ ಹೆಚ್ಚಾಗಿ ನೇರಳೆ ಇಂಥವೆಲ್ಲ ಹಣ್ಣು ಸಿಗುತ್ತೆ ಅಂದ್ರೆ ಹುಡುಕ್ತದೆ. ಆ ನೇರಳೆ ಕಾಪಾಡ್ಕೊಳ್ಳಕ್ಕೆ ನಾವು ಒಂದು ಸಣ್ಣದೊಂದು ಸೋಲಾರ್ ಫೆನ್ಸಿಂಗ್ ಮಾಡ್ಕೊಂಡಿದ್ವಿ. ಬನ್ನಿ. ಇದು 8 ಎಕರೆ ಒಳಗಡೆ 7 ಎಕರೆ ಮಾವೇ ಇದೆ. ಒಂದು ಅರ್ಧ ಮುಕ್ಕಾಲು ಎಕರೆ ನೇರಳೆ ಬೆಳೆದಿರೋದು. ಇವು 4 ವರ್ಷದ ಹಳೆ ಗಿಡಗಳು ಇವು. ಸೊ ಹೋದ ವರ್ಷನೂ ಚೆನ್ನಾಗ್ ಬಂತು, ಈ ವರ್ಷನೂ ಬಂದಿದೆ. ಸೊ ಈ ನೇರಳೆಗಳನ್ನ ಕಾಪಾಡ್ಕೊಳಕ್ಕೆ ಈಗ ನೋಡಿ, ಈ ಕಡೆ ಫೆನ್ಸಿಂಗ್ ಇದೆ.
ಫೆನ್ಸಿಂಗ್ ಇದ್ರೆ ಇದಕ್ಕೆಲ್ಲ ಕರಡಿಗೆ ಏನು ಹೆದರಿಕೆ ಇಲ್ಲ, ಮೇಲೆ ಹತ್ತಿ ಇಳಿದು ಬಂದ್ಬಿಡುತ್ತೆ. ಫೆನ್ಸಿಂಗ್ ಹಾಕಿದಿರಾ ಅಲ್ಲಿ? ಇದೆಲ್ಲ ಫೆನ್ಸಿಂಗ್ ತಂತಿ ಬೇಲಿ ಹಾಕಿದ್ರು ಕರಡಿಗೆ ಅದರಿಂದ ಏನು ಹೆದರಿಕೆ ಇಲ್ಲ. ಲೂಸ್ ಬೀಳುತ್ತಾ? ಒಳಗಡೆ ನುಸು ಬೀಳುತ್ತೆ. ಓಕೆ ಅದಕ್ಕಾಗಿ ಒಳಗಡೆ ಈ ನೇರಳೆ ಸಲುವಾಗಿ ನಾವು ಒಂದು ಸೋಲಾರ್ ಫೆನ್ಸಿಂಗ್ ಮಾಡ್ಕೊಂಡಿದ್ವಿ. ಓಕೆ. ಇದು ಬೇಸಿಗೆಯಲ್ಲಿ ಸೋಲಾರ್ ಪ್ಯಾನಲ್ ನಿಂದ ಬ್ಯಾಟ್ರಿ ಇರುತ್ತೆ. ಹಾ. ಸೊ ಅದು ಹೊರಗೆ ಸುತ್ತಲೂ ರಾಡ್ ಹಾಕ್ಬಿಟ್ಟು ತಂತಿ ಹಾಕ್ಬಿಟ್ಟು, ಸೊ ಯೂಶಲಿ ಸಾಯಂಕಾಲ 6 ಗಂಟೆ ಸುಮಾರು ನಾವು ಸೋಲಾರ್ನ ನಾವು ಆನ್ ಮಾಡ್ಬಿಡ್ತೀವಿ. ಓಕೆ. ಯಾಕೆ ಡೇ ಟೈಮ್ನಲ್ಲಿ ಯಾವ್ದಾರ ಪ್ರಾಣಿ ಪಕ್ಷಿಗಳು ಓಡಾಡಿದ್ರೆ ಕರೆಂಟ್ ಹೊಡಿಬಾರ್ದು ಅಂತ. ಓಕೆ. ನೈಟ್ ಜನರು ಓಡಾಡಲ್ಲ. ಹಾ. ಕೆಲವೊಮ್ಮೆ ಕುರಿಗಾರರು ಬರ್ತಾರೆ, ಒಂದೆರಡು ಕುರಿಗಳು ತಪ್ಪಿಸ್ಕೊಂಡು ಒಳಗೆ ಬಂದ್ಬಿಡ್ತಾವು. ಡೇ ಟೈಮ್ನಾಗ ಇತ್ತಂದ್ರೆ ಶಾಕ್ ಹೊಡಿತದೆ, ಮತ್ತೆ ಅವ್ರಿಗೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಡೇ ಟೈಮ್ ಹಾಕಿರಲ್ಲ. ನೈಟ್ ಸಾಯಂಕಾಲ ನಾವು ಆನ್ ಮಾಡ್ಬಿಡ್ತೀವಿ. ಒಂದೆರಡು ಕಡೆ ಕರಡಿಗಳಲ್ಲಿ ತಂತಿ ಬೇಲಿಯಿಂದ ಒಳಗಡೆ ಬಂದಿರೋದು ತಂತಿಗೆ ಇದಕ್ಕೆ ಬಡದ್ಮೇಲೆ ಓಡೋಗಿದಾವೆ. ಆಮೇಲೆ ಒಂದೆರಡು ಸರಿ ತಂತಿ ನೋಡಿದ್ಮೇಲೆ ಹುಷಾರಾಗ್ತದೆ, ಬರಂಗಿಲ್ಲ ಮತ್ತೆ. ಸೊ ಇದೊಂದು ಸೋಲಾರ್ ಫೆನ್ಸಿಂಗ್ ಇದು. ಇದರಲ್ಲಿ ಅಡ್ವಾಂಟೇಜ್ ಏನಂದ್ರೆ ನಾವು ಯಾವಾಗಲೂ ಕಾಯ್ಕೊಂಡು ಇರೋದು ಬೇಕಾಗಿಲ್ಲ. ಆಮೇಲೆ ಬ್ಯಾಟ್ರಿ ಆಪರೇಟೆಡ್ ಸೋಲಾರ್ ಇರೋದಕ್ಕೆ ಸೊ ಇದು ತುಂಬಾ ಸೇಫು. ಆಮೇಲೆ ಇದೇನು ಜೀವ ಹಾನಿಗೆ ಏನು ಆಗಲ್ಲ. ಬಟ್ ಶಾಕ್ ಹೊಡಿಯೋದಕ್ಕೆ ಪ್ರಾಣಿಗಳು ಹತ್ರದಲ್ಲಿ ಇದು ಮಾಡಲ್ಲ. ಹಗಲೊತ್ತಲ್ಲಿ ನೀವೇನು ಆನ್ ಮಾಡಲ್ಲ? ಇಲ್ಲ. ಈಗ ಬಂದಿರ್ತದೆ ಸಾಯಂಕಾಲ 6 ಗಂಟೆ ಸುಮಾರು ಆನ್ ಮಾಡಿ, ಬೆಳಿಗ್ಗೆ ಬಂದಿರ್ತೀವಲ್ಲ ಅವಾಗ ಆಫ್ ಮಾಡಿರ್ತೀವಿ. ಇದು ಸೇಫ್ ಅಂಡ್ ಮೋಸ್ಟ್ ಎಫೆಕ್ಟಿವ್ ಪ್ರೊಟೆಕ್ಷನ್ ಸಿಸ್ಟಮ್ ಇದು. ನೈಟ್ ಆನ್ ಮಾಡಿ 7 ಗಂಟೆಗೆ ಆನ್ ಮಾಡಿ 6 ಗಂಟೆ ಸಾಯಂಕಾಲ ಬಂದಿರ್ತೀವಿ ನಾವು. ಅಲ್ಲಿ ತೊಟ್ಟೆ ಇದೆ, ಅಲ್ಲೊಂದಿಷ್ಟು ಮೀನುಗಳು ಇದಾವು. ಮೀನಿಗೆ ಊಟ ಹಾಕಿ ಬಂದಿರ್ತೀವಲ್ಲ, ಅವಾಗ ವಾಪಸ್ ಹೋಗ್ತಾ ಇದನ್ನ ಬ್ಯಾಟ್ರಿ ಆನ್ ಮಾಡ್ಬಿಟ್ಟು ಫೆನ್ಸಿಗೆ ಕನೆಕ್ಷನ್ ಮಾಡಿ ಹೋಗ್ಬಿಟ್ಟಿರ್ತೀವಿ. ಸುತ್ತಲೂ ಹಾಕ್ಸಿದೀರಾ ಸರ್? ಇದು ಸುತ್ತಲೂ ಹಾಕ್ಲೇಬೇಕು. ಓಕೆ. ಯಾವ ಎಂಟರ್ನಾಗ ಅಂದ್ರೆ 3 ಲೇಯರ್ ಇರ್ತದೆ, 2 ಫೇಸ್ ಲೈನ್ ಇರ್ತದೆ. ಅಂದ್ರೆ ಹಿಂಗೆ ಇದು ಇದ್ರಲ್ಲಿ ಕರೆಂಟ್ ಪಾಸ್ ಆಗುತ್ತೆ, ಇದ್ರಲ್ಲಿ ಕರೆಂಟ್ ಪಾಸ್ ಆಗುತ್ತೆ. ಇದು ನ್ಯೂಟ್ರಲ್ ಇರುತ್ತೆ ಲೈನ್ ಅರ್ಥಿಂಗಿಗೆ. ಸೊ ಅದನ್ನ ಹಂಗ ಆ ರೀತಿ ಕನೆಕ್ಷನ್ ಕೊಟ್ಟಿರ್ತೀವಿ. 3 ಲೈನ್ ಅಲ್ಲಿ. ಸೊ ಹಂಗಾಗಿ ಕೆಳಗಡೆ ನುಗ್ಸಕ್ಕೂ ಮೇಲಿಂದ ಹಾರಕ್ ಹೋದ್ರೂ ಕರೆಂಟ್ ಹೊಡಿತದೆ, ಶಾಕ್ ಹೊಡಿತದೆ. ಸೊ ಒಳಗಡೆ ಎಂಟರ್ ಆಗಲ್ಲ. ಸೊ ಆಗೋದಿಲ್ವಾ ಸರ್ ಯೂಶಲಿ? ಈಗ ಅಂದ್ರೆ ಪ್ರಾಣ ಹಾನಿ ತರ ಏನಿಲ್ಲ, ಹಂಗೆ ಅದು 12 ವೋಲ್ಟ್ಸ್ ಕಿಂತ ಜಾಸ್ತಿ ಇರಲ್ಲ. ಹಂಗಾಗಿ ಶಾಕ್ ಹೊಡಿತೆ ಹೊರತು ಪ್ರಾಣ ಹಾನಿ ಏನಿಲ್ಲ. ಇದು ಗೌರ್ಮೆಂಟ್ ಅಪ್ರೂವ್ಡ್ ಇರುತ್ತೆ. ಬ್ಯಾಟ್ರಿ ಮಾಡೋರು, ಸೋಲಾರ್ ಸಿಸ್ಟಮ್ ಪ್ರೊವೈಡ್ ಮಾಡೋರು ಎಲ್ಲರಿಗೂ ಅದು ನಾರ್ಮ್ಸ್ ಇರುತ್ತೆ. ಸೊ ಶಾಕ್ ಹೊಡಿಯುತ್ತೆ, ಜೀವ ಹಾನಿ ಏನಾಗಲ್ಲ. ಕರಡಿಗಳು ಹೆದರ್ಕೊಂಡಿದಾವ? ಪಕ್ಕ ಇದಕ್ಕೆ ಹೆದರೋದವು. ಎಷ್ಟು ಹೆದರ್ತಾವ ಅಂದ್ರೆ ಒಂದ್ಸರಿ ಶಾಕ್ ಹೊಡಿತಂದ್ರೆ ನೆಕ್ಸ್ಟ್ ಡೇ ಅಲ್ಲಿ ಬಂದು ಏನಾದ್ರು ತಂತಿ ಕಾಣ್ತಂದ್ರೆ ಹತ್ರನೂ ಹೋಗಲ್ಲ ನಾವು. ನಮ್ಮ ಆ ಕಡೆ ತೋಟದಲ್ಲಿ ನಿಮಗೆ ಒಂದು ವಿಡಿಯೋ ತೋರಿಸ್ತೀನಿ. ನೈಟ್ ವಿಷನ್ ಕ್ಯಾಮ್ರಾ ಇಟ್ಟಿದೀವಿ. ಆರಾಮಾಗಿ ಮರಿಗಳು ಕರ್ಕೊಂಡ್ ಬಂದು ಓಡಾಡಿ ನೇರಳೆಗಳು ಹಾರಿಕೊಳ್ಳೋದು, ಮಾವಿನಕಾಯಿಗಳು ಹಣ್ಣಾಗಿ ಬಿದ್ದಿರೋ ಗೊಟ್ಟೆಗಳು ಹಾರ್ಕೊಳ್ಳೋದು ಎಲ್ಲ ಮಾಡಿದೆ. ಐ ಕ್ಯಾನ್ ಶೇರ್ ವಿತ್ ಯು ದಟ್ ವಿಡಿಯೋ. ಬಟ್ ಇಲ್ಲಿ ಆತರ ಬಂದಿಲ್ಲ. ಇದು ಹಾಕಿದ್ಮೇಲೆ ಬರ್ತವೆ. ಇನ್ನೊಂದೇನು ಗೊತ್ತಾ, ಕರಡಿ ಬರೋದಷ್ಟೇ ಅಲ್ಲ, ತಿನ್ಲಿಕ್ಕೆ ಹುಡುಕಾಡೋದಷ್ಟೇ ಅಲ್ಲ, ನೀರು ಬೇಸಿಗೆ ನೀರಲ್ಲಿ ಗುಡ್ಡದಲ್ಲಿ ಸಿಗಲಾರ್ದಕ್ಕೆ ಇಲ್ಲಿ ಬಂದು ಇಲ್ಲಿ ಬೋರಿಂದ ಪೈಪ್ ಗೀಪ್ ಎಲ್ಲ ಕಿತ್ತಾಕ್ಬಿಡ್ತಾವ. ಸೊ ಅದಕ್ಕೆ ನಾವು ಯೂಶಲಿ ಬೋರ್ ಪಕ್ಕದಲ್ಲಿ ಒಂದು ತೊಟ್ಟಿ ಮಾಡಿರ್ತೀವಿ, ನೀರು ಬಿಟ್ಟಿರ್ತೀವಿ. ಸೊ ಪೈಪ್ ಕಿತ್ತೋದ್ರ ಬದಲು ಅದು ನೀರು ಕುಡ್ಕೊಂಡು ಹೋಗ್ಲಿ ಅಂತೇಳಿ. ಸೊ ಕರಡಿಗಳಿಗೆ ನೀರು ಕುಡಿಯೋಕ್ಕೂ ಅನುಕೂಲ ಮಾಡ್ಕೊಡ್ಬೇಕು ನಾವು. ಇಲ್ಲ ಅಂತಂದ್ರೆ ನಮ್ಮ ಪೈಪ್ ನಾವು ಹಾಳು ಮಾಡ್ಕೊಂಡ್ವಿ. ನೀವು ಅದಕ್ಕೆ ಏನ್ ಮಾಡಿದೀರಾ? ಅದು ಎಲ್ಲಿ ಪೈಪ್ಗಳು ಕಾಣುತ್ತಲ್ಲ, ಎಲ್ಲಿ ಕರಡಿ ಪೈಪ್ ಕಿತ್ತುತ್ತ ಅಂತ ಗೊತ್ತಿರುತ್ತಲ್ಲ, ನಾವು ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಮಾಡಿರ್ತೀವಲ್ಲ, ಅಲ್ಲೊಂದು ದೊಡ್ಡ ತೊಟ್ಟಿ ಮಾಡ್ಬಿಟ್ಟು ಅದ್ರ ನೀರು ಬಿಟ್ಬಿಟ್ಟಿರ್ತೀವಿ. ಅದು ಆ ಕಡೆ ಇದ್ರಲ್ಲಿ ಮಾಡಿದೀವಿ. ಇದು ಸೋಲಾರ್ ಫೆನ್ಸಿಂಗ್ ಏನು ನಾವು ಮಾಡಿದೀವಲ್ಲ, ನೈಟ್ ನಾವು ಯೂಶಲಿ ಆನ್ ಮಾಡಿರ್ತೀವಿ. ಸೊ ಅದು ಹೇಗೆ ಇದು ಮಾಡುತ್ತೆ, ಸ್ಪಾರ್ಕಿಂಗ್ ಬರುತ್ತೆ. ಅದನ್ನ ಹೇಗೆ ಆನ್ ಮಾಡ್ತೀವಿ ಅಂದ್ರೆ, ಇದು ಮೇಲೆ ಸೋಲಾರ್ ಪ್ಯಾನಲ್ ಇರುತ್ತೆ. ಆ ಸೋಲಾರ್ ಎನರ್ಜಿನಿಂದ ಇಲ್ಲಿ ಕೆಳಗಡೆ ಒಳಗೆ ಬ್ಯಾಟ್ರಿ ಇರುತ್ತೆ. ಬ್ಯಾಟ್ರಿನಲ್ಲಿ ಎನರ್ಜಿ ಸ್ಟೋರ್ ಆಗುತ್ತೆ. ಸೊ ಇಲ್ಲಿಂದ ನಾವು ಒಂದು ಬಾಕ್ಸ್ ಇರುತ್ತೆ, ಬಾಕ್ಸ್ ಆನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಆನ್ ಸಿಸ್ಟಮ್ ಇದೆ. ಈಗ 14.7 ವೋಲ್ಟ್ಸ್ ಇದೆ. ಸೊ ಈಗ ಸೋಲಾರ್ ಹರಿತಾ ಇದೆ. ಈ ತಂತಿ ಒಳಗೆ ಸೋಲಾರ್ ಹರಿತಾ ಇದೆ. ಬಟ್ ಈ ತಂತಿನಲ್ಲಿ ಮಾತ್ರ ಇಲ್ಲ, ಯಾಕಂದ್ರೆ ಇದನ್ನ ನಾವು ಒಳಗೆ ಬರ್ಲಿಕ್ಕೆ ಹೋಗ್ಲಿಕ್ಕೆ ಅನುಕೂಲ ಮಾಡ್ಕೊಂಡಿರ್ತೀವಿ. ಅದನ್ನ ಬನ್ನಿ, ಹತ್ರ ಬನ್ನಿ, ಟೆಸ್ಟ್ ಮಾಡ್ಬೇಕಂದ್ರೆ ಸ್ಪಾರ್ಕ್ ಬರುತ್ತೆ ನೋಡಿ. ಸೊ ಈಗ ನೀವು ಇದನ್ನ ತಂತಿ ಮುಟ್ಟಿದ್ರೆ ಶಾಕ್ ಹೊಡೆಯುತ್ತೆ. ಸೊ ಇದನ್ನ ಓಡಾಡ್ಲಿಕ್ಕೆ ಇದು ಮಾಡೋದಕ್ಕೆ ಡಿಸ್ಕನೆಕ್ಟ್ ಮಾಡಿರ್ತೀವಿ. ಒಂದು ರಾತ್ರಿ ಸಾಯಂಕಾಲ ಇದು ಹಾಕಿದ್ಮೇಲೆ ಹೊರಗಡೆ ಹೋದ್ಮೇಲೆ ಇದಕ್ಕೆ ಈ ವೈರಿ ಕನೆಕ್ಟ್ ಮಾಡ್ಬಿಡ್ತೀವಿ. ಅವಾಗ ಈ ತಂತಿನಲ್ಲೂ ಕರೆಂಟ್ ಹರಿತಾ ಇರ್ತದೆ.
ಸರ್ ಒಂದ್ ವೇಳೆ ಪ್ರಾಣಿ ಅಲ್ಲದೆ ಯಾರೋ ಮನುಷ್ಯ ಬಂದ್ರು ಕೂಡ ಅವ್ರಿಗೆ ಶಾಕ್ ಹೊಡಿಯುತ್ತೆ. ಹೊಡಿಯುತ್ತೆ. ಈಗ ನಾನ್ ಮುಟ್ಟಿದ್ರೆ ಶಾಕ್ ಹೊಡಿಯುತ್ತೆ, ಬಟ್ ಪ್ರಾಣಾಪಾಯ ಅಲ್ಲ. ಓಕೆ, ಏನಾಗಲ್ಲ, ಜುಮ್ ಅನ್ನತ್ತೆ. ಜೋರಾಗ ಜಟ್ಕ ಹೊಡಿಯುತ್ತೆ, ಓಕೆ. ಜುಮ್ ಅನ್ನಲ್ಲ, ಜೋರಾಗೆ ಜಟ್ಕ ಹೊಡಿಯುತ್ತೆ. ಆರೋಗ್ಯಕ್ಕೆ ಆ ತರದ್ದೇನು ಇಲ್ಲ ಇಲ್ಲ ಇಲ್ಲ, ನಂಗೇನಾಗಲ್ಲ. ಸಾವು ಬರುವಂತದ್ದು ಏನಿಲ್ಲ. ಪರ್ಮಿಟೆಡ್ ಇದೆ, ಗೌರ್ಮೆಂಟ್ ನಾರ್ಮ್ಸ್ ನಲ್ಲಿ ಪರ್ಮಿಟೆಡ್, ಸೋಲಾರ್ ಫೆನ್ಸಿಂಗ್ ನಲ್ಲಿ ಪರ್ಮಿಟೆಡ್. ಯಾಕಂದ್ರೆ ವೋಲ್ಟೇಜ್ 14-15 ವೋಲ್ಟ್ಸ್ ಅಷ್ಟೇ ಇರುತ್ತೆ. ಸೊ ಈಗಿಂದ ಡಿಸ್ಕನೆಕ್ಟ್ ಮಾಡಿದೆ. ಸೊ ಇಲ್ಲಿ ಏನು ಕರೆಂಟ್ ಇರಲ್ಲ, ಈ ವೈರ್ ನಲ್ಲೆಲ್ಲ ಕರೆಂಟ್ ಇದೆ. ಅದು ಕರೆಂಟ್ ಹೆಂಗ್ ಬರ್ತಾ ಇದೆ ನೋಡಕ್ಕೆ ನಿಮ್ಗೆ ಇಲ್ಲಿ ಸ್ಪಾರ್ಕ್ ಬರುತ್ತೆ ನೋಡಿ. ಕಾಣಿಸಲ್ಲ ಬಿಟ್ಟು, ರಾತ್ರಿ ಆದ್ರೆ ಚೆನ್ನಾಗಿ ಕಾಣುತ್ತೆ. ಸೊ ಬೆಳಿಗ್ಗೆ ಬಂದಾಗ ನಾವು ಮತ್ತೆ ಇದನ್ನ ಆಫ್ ಮಾಡ್ಬಿಡ್ತೀವಿ. ಎಷ್ಟು ವೋಲ್ಟ್ಸ್ ಇರುತ್ತೆ ಸರ್ ಇದು? ಇದು ಈಗ ನೋಡಿ 14.7 ವೋಲ್ಟ್ ಇದೆ. ಅಷ್ಟೇ ಅಲ್ವಾ ಅದು? ಇದು ಆಮೇಲೆ ಇದು ಬ್ಯಾಟ್ರಿ ಇದೆ. ಆಮೇಲೆ ಲೈಟಿಗೆ ಒಂದು ಅರೇಂಜ್ಮೆಂಟ್ ಮಾಡಿದ್ದಾರೆ. ಇದೊಂದು ನೈಟ್ ಕತ್ಲಾಯ್ತು ನಮ್ಗೆ ಅಂದ್ರೆ ಅಂತ ಹೇಳಿ. ಸೊ ಈ ಇದಕ್ಕೆ ಕರಡಿ ಹೆದರ್ಕೊಳ್ಳುತ್ತೆ. ಆ ಶಾಕ್ ಹೊಡೆದ ಕೂಡನೇ ಅವಾಗ ಚೆನ್ನಾಗಿ ಶಾಕ್ ಹೊಡಿತಲ್ಲ, ಸೊ ಕರಡಿಗಳು ಮತ್ತೆ ಬರಲ್ಲ, ದೂರ ಇರ್ತಾವ. ಆಮೇಲೆ ಹೆಚ್ಚಾಗಿ ಕರಡಿಗಳಿಗೆ ಅಭ್ಯಾಸನೂ ಆಗಿರ್ತದೆ. ಎಲ್ಲರೂ ತಂತಿ ಕಂಡ್ರೆ ಯೂಶಲಿ ಒಳಗಡೆ ಬರಲ್ಲ ಅವು. ಸೋಲಾರ್ ಅಂತೇಳಿ ಅವು ಸ್ವಲ್ಪ ಇದು ನೇರಳೆ. ನೇರಳೆದಲ್ಲಿ ನೋಡಿ, ಇಲ್ಲಿ ಬನ್ನಿ, ನೇರಳೆ ನೋಡಿ, ಹೂ ಬಿಟ್ಟು ಕಾಯಿ ಶುರು ಆಗಿದೆ. ಹಿಂಗೆ ಈ ರೀತಿ ಹಸಿರು 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 ಕಾಯಿ ಇರುತ್ತೆ. ಇದೇ ಗ್ರೋ ಆಗಿ ಮುಂದೆ ಹೋಗಿ ಪರ್ಪಲ್ ಕಲರಿಗೆ ಬರುತ್ತೆ ಹಣ್ಣಾದಾಗ. ಯಾವ್ದು ಸರ್ ತಳಿ ಇದು? ಅಂದ್ರೆ ಯಾ ನೇರಳೆ? ಜಂಬೂ ನೇರಳೆ ಅಂತಾರೆ, ಜಂಬೂ ನೇರಳೆ ಅಂತಾರೆ. ಚೆನ್ನಾಗಿ ಬಂದಿದೆ ನೋಡಿ, ಎಲ್ಲ ಕಾಯಿಗಳು ಎಲ್ಲ ಕಡೆಗೂ, ಎಲ್ಲ ಬ್ರಾಂಚ್ ನಲ್ಲಿ ನೋಡಿ ಎಷ್ಟೊಂದು ಗುಂಪು ಗುಂಪಾಗಿ ಬಂದಿದೆ. ಇದು ಒಂದೇ ಕ್ರಾಪ್ ಸರ್ ವರ್ಷಕ್ಕೆ? ಇದು ವರ್ಷಕ್ಕೆ ಒಂದೇ ಕ್ರಾಪ್. ಜೂನ್ ಜುಲೈ ಟೈಮ್ ನಲ್ಲಿ, ಮೇನ್ಲಿ ಮೇ ಎಂಡ್ ಜೂನ್ ನಲ್ಲೇ ಶುರು ಆಗೋದು. ಇದು ಏನ್ ಜಾಸ್ತಿ ಲೇಬರ್ ಓರಿಯೆಂಟೆಡ್ ಏನ್ ಇರಲ್ಲ, ಒಂದ್ಸರಿ ಹಾಕಿದ್ರೆ? ಹಾರ್ಟಿಕಲ್ಚರ್ ಕ್ರಾಪ್ ಇದ್ದಂಗೆ, ಸ್ವಲ್ಪ ಕೇರ್ ತಗೋಬೇಕು ಅವಾಗ ಇವಾಗ, ರೋಗ ರುಜಿನ ಬರ್ದಂಗೆ. ಆಮೇಲೆ ಗೊಬ್ಬರ ಹಾಕೊಂತ ಇರ್ಬೇಕು. ಆಮೇಲೆ ನಡುವೆ ಒಂದಿಷ್ಟು ಕ್ಲೀನ್ ಮಾಡ್ಕೊಂತ ಇರ್ಬೇಕು ಅಷ್ಟೇ. ನಾವು ಬೇಕಂತ ಸುತ್ತಮುತ್ತಲು ಒಂದಿಷ್ಟು ಹುಲ್ ಬೆಳ್ತಿರ್ತೀವಿ, ಯಾಕಂದ್ರೆ ಡ್ರಿಪ್ ನೀರಿಂದ ಹೋಗಿ ಹಸಿ ಇರೋದಕ್ಕೆ ಹುಲ್ ಬೆಳ್ಕೊಂಡಿರುತ್ತೆ. ಬಟ್ ಇಟ್ ಇಸ್ ಓಕೆ, ಯಾಕಂದ್ರೆ ಒಂಥರ ಮಲ್ಚಿಂಗ್ ಆಗುತ್ತೆ, ಬೇರುಗಳು ತಂಪಾಗಿರ್ತದೆ. ಇದು ಹೆಂಗೆ ಜಸ್ಟ್ ಏನಾದ್ರು ಬೈ ಪ್ರಾಡಕ್ಟ್ಸ್ ಮಾಡ್ತೀರಾ ಅಥವಾ ಜಸ್ಟ್ ಹಾಗೆ ಮಾರಾಟ ಡೈರೆಕ್ಟ್? ಬೈ ಪ್ರಾಡಕ್ಟ್ ಮಾಡೋಕಂದ್ರೆ ಅದಕ್ಕೆ ಮತ್ತೆ ಪ್ರೊಸೆಸಿಂಗ್ ಯೂನಿಟ್ ಎಲ್ಲ ಇಟ್ಕೋಬೇಕು. ಬೈ ಪ್ರಾಡಕ್ಟ್ ಎಷ್ಟು ಹಾಟ್ ಕೇಕ್ ನಂಗೆ ಖರ್ಚಾಗ್ಬಿಡುತ್ತೆ. ಅದು ಸೀಸನ್ ಅಲ್ಲಿ ಇದ್ದಾಗ ಜನ ದುಂಬಲ್ ತಗೊಂತಾರೆ. ಯಾಕಂದ್ರೆ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ರೆಮಿಡಿ ಫಾರ್ ಶುಗರ್ ಪೇಷಂಟ್ಸ್. ನಮ್ ದೇಶದಲ್ಲಿ 30% ಶುಗರ್ ಪೇಷಂಟ್ಸ್ ಅಂತ ಕನ್ಫರ್ಮ್ ಆಗಿದೆ. ಸೊ ನೇರಳೆದಿಂದ ಪೌಡರ್ ಮಾಡ್ತಾರೆ, ಬೀಜ ಹೊಡೆದು ಬೇರೆ ಏನೇನೋ ಪೌಡರ್ಸ್ ಎಲ್ಲ ಮಾಡ್ತಾರೆ. ಬಟ್ ನಾವು ಯೂಶಲಿ ಬರೀ ಅರ್ಧ ಮುಕ್ಕಾಲು ಎಕರೆದಲ್ಲಿ ಬೆಳೆದಿದ್ದಲ್ಲ, ಅಷ್ಟು ದೊಡ್ಡ ಪ್ರಮಾಣದಲ್ಲಿಲ್ಲ. ಹಂಗಾಗಿ ನಮ್ದೇ ಪ್ರೊಸೆಸಿಂಗ್ ಯೂನಿಟ್ ಹಾಕ್ಬಿಟ್ಟು ವ್ಯಾಲ್ಯೂ ಅಡಿಷನ್ ಮಾಡ್ಬಿಟ್ಟು ಬೇರೆ ಬೇರೆ ಪ್ರಾಡಕ್ಟ್ ಮಾಡೋ ಐಡಿಯಾ ಏನಿಲ್ಲ. ಶುಗರ್ ಜಾಸ್ತಿ ಡಯಾಬಿಟಿಸ್ ಪೇಷಂಟ್ಸ್ಗಳಿಗೆ ಆಮೇಲೆ ನೇರಳೆ ಒಳ್ಳೇದು ಆರೋಗ್ಯಕ್ಕೆ, ಫೈಬರ್ ಜಾಸ್ತಿ ಇದನ್ನ ಬಳಕೆ ಕೂಡ ಮಾಡ್ತಾ ಇದ್ದಾರೆ ಬೇರೆ ಬೇರೆ ರೀತಿಯಲ್ಲಿ. ಇದಿಷ್ಟು ಮುಕ್ಕಾಲು ಎಕರೆ ಇಲ್ಲ ಸರ್? ಇದು ಮುಕ್ಕಾಲು ಎಕರೆದಲ್ಲಿ ಇದೆ. 250 ಗಿಡಗಳು, 150 ಗಿಡಗಳು ಇದಾವೆ. ಇದರಲ್ಲಿ ಇಂಟರ್ ಕಾಪ್ ಏನು ಮಾಡಿಲ್ಲ ನೀವು? ಅಂದ್ರೆ ಚಿಕ್ಕ ಇದ್ದಾಗ ಮಾಡಿದ್ವಿ, ಹುರುಳಿ ಬೆಳ್ಕೊಂಡೆ, ಅದು ಬೆಳ್ಕೊಂಡೆ ಅಂತೇಳಿ. ಆಮೇಲೆ ಇಲ್ಲ ಅಂದ್ರೆ ಒಮ್ಮೊಮ್ಮೆ ಏನ್ ಮಾಡ್ತೀವಿ, ದಯಾಂಚಿ ಅದೆಲ್ಲ ಹಾಕಿರ್ತೀವಿ ಮೇ ತಿಂಗಳಲ್ಲಿ. ಸೊ 1 ತಿಂಗಳಾದ್ಮೇಲೆ ದಯಾಂಚಿ ಹೂ ಬಿಡೋ ಟೈಮ್ ನಲ್ಲಿ ರೋಟೋವೇಟರ್ ಹಾಕಿ ಮಲ್ಚಿಂಗ್ ಮಾಡ್ತಾರೆ. ಸೊ ಅದರಿಂದ ನೈಟ್ರೋಜನ್ ಫಿಕ್ಸೇಷನ್ ಆಗುತ್ತೆ. ಸೊ ಅದು ಬಿಟ್ರೆ ಬೇರೆ ಕ್ರಾಪ್ ಹಾಕಕ್ ಬರಲ್ಲ, ಗಿಡಗಳು ದೊಡ್ಡವಾದ್ವಲ್ಲ, ಸೊ ನೆರಳು ಬೀಳುತ್ತೆ, ಸೊ ಏಳಿಗೆ ಜಾಸ್ತಿ ಆಗಲ್ಲ. ಇದು ಎಷ್ಟು ಕ್ರಾಪ್ ಬಂದಿದೆ? ಎಷ್ಟು ವರ್ಷದ ಗಿಡ ಸರ್ ಇದು? ಇದು 4 ವರ್ಷದ. ಎಷ್ಟು ವರ್ಷಕ್ಕೆ ಬಂತು ಸರ್ ಇದು? ಇದು 2.5-3 ವರ್ಷಕ್ಕೆ. ಮುಕ್ಕಾಲು ಎಕರೆ ಎಷ್ಟು ಬರುತ್ತೆ ಯೂಶಲಿ? ಟನ್ನೇಜ್ ನಾನು ನೋಡಿಲ್ಲ, ಯಾಕಂದ್ರೆ ಲಾಸ್ಟ್ ಇಯರ್ ಕ್ಯಾಲ್ಕುಲೇಟ್ ಮಾಡ್ಲಿಲ್ಲ ನಾವು. ಬಂದೊಂದರಿಗೆ ಕೊಟ್ಬಿಟ್ರು, ಸ್ವಲ್ಪ ದಿನ ಊರಲ್ಲಿ ಇಲ್ಲ ಅಂದ್ರೆ ಪೇರೆಂಟ್ಸ್ ಕೊಟ್ಬಿಟ್ರು, ಸೊ ಗೊತ್ತಾಗಿಲ್ಲ. ಈ ವರ್ಷ ಸರಿಯಾಗಿ ಲೆಕ್ಕ ಇಡ್ಬೋದು. ಹಾವೇರಿ ಜನ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಮಗೆ ಕೆಲವರು ಏನಂತಾರೆ, ನಮ್ಗೆ ಇಷ್ಟು 50,000 ಕೊಟ್ಬಿಡಿ, ಇದನ್ನ ನಾವೇ ತಕೊಂತೀವಿ ಬಂದಂಗೆಲ್ಲ ಅಂತಾರೆ. ಕೆಲವರು ಬರ್ತಾರೆ, KG ಲೆಕ್ಕದಲ್ಲೂ ತಗೊಂಡು ಹೋಗ್ತಾರೆ. ಕೆಲವರು ಸಿಟಿನಲ್ಲಿ ಯಾರು ಮಾರೋರು ಇರ್ತಾರಲ್ಲ, ಅವ್ರ ಜೊತೆಗೆ ಮಾತಾಡ್ಕೊಂಡ್ಬಿಟ್ಟು ಒಂದ್ ರೇಟ್ ಫಿಕ್ಸ್ ಮಾಡಿ ನಮ್ಮ ಹುಡುಗರ ಹತ್ರ ಹರಿಸ್ಕೊಳಿಸ್ಬಿಟ್ರೆ ದೇ ರೆಗ್ಯುಲರ್ಲಿ ಟೇಕ್. ನೇರಳೆಗೆ ಮಾತ್ರ ಮಾರ್ಕೆಟ್ ಇಲ್ಲ ಅಂತಲ್ಲ, ಅದು ಮಾರ್ಕೆಟ್ ನಲ್ಲಿ ಸಿಗೋದೇ ದುರ್ಲಭ. ಅದು ಒಂದೇ ಪೀರಿಯಡ್ ಅಲ್ಲಿ ಮಾತ್ರ ಸಿಗೋದು. ಆಮೇಲೆ ಅದ್ರ ಹೆಲ್ತ್ ಬೆನಿಫಿಟ್ ಇರೋದಕ್ಕೆ, ಆಮೇಲೆ ಮೆಡಿಸಿನಲ್ ಪ್ರಾಪರ್ಟಿ ಇರೋದಕ್ಕೆ ಬಹಳ ಜನ ಈಗ ತಗೋತಾರೆ.
ನಾನೇ ಹೈದ್ರಾಬಾದ್ ನಲ್ಲಿ ಇದ್ದಾಗ ಎಷ್ಟು 350-400 ರೂಪಾಯಿ ಕೆಜಿ ತಗೊಂತಾ ಇದ್ದೆ. ಇಲ್ಲಿ ನಮಗೆ 70-80 ರೂಪಾಯಿ ಕೊಟ್ಟು ತಗೊಂಡ್ ಹೋಗ್ತಾರೆ, ಅಲ್ಲಿ ಅಷ್ಟು ರೇಟ್ನೇ ಮಾರ್ತಾರೆ. ನಾನು ಹೇಳಿದ ಪ್ರಕಾರ ಕರಡಿಗಳು ಕಾಟ ಜಾಸ್ತಿ ಅಂದೆಲ್ಲ. ಸೊ ಗುಡ್ಡಗಾಡಿನಲ್ಲಿ ಏನಾಗುತ್ತೆ, ಕರಡಿಗಳಿಗೆ ನೀರು ಸಿಗಲ್ಲ. 6:30-7 ಆಯ್ತು ಅಂದ್ರೆ ಸಾಕು ಕರಡಿಗಳು ಗುಡ್ಡ ಇಳಿದು ಬಂದ್ಬಿಡುತ್ತವೆ. ಸೊ ಬೇರೆ ಬೇರೆ ಹೊಲದಲ್ಲಿ ಎಲ್ಲಿ ನೀರಿಗಾಗಿ ಪೈಪ್ ಹುಡುಕ್ತಾ ಇರ್ತಾವೆ. ಪೈಪ್ ಕಟ್ ಮಾಡೋದು, ಪೈಪ್ ತುಂಡು ಮಾಡೋದು, ಪೈಪ್ ಚುಚ್ಚೋದು, ಪೈಪ್ ಹಾಳು ಮಾಡೋದು ಜಾಸ್ತಿ. ಒಮ್ಮೊಮ್ಮೆ ಡ್ರಿಪ್ ಇರಿಗೇಷನ್ ಮಾಡಿರೋ ಸಿಸ್ಟಮ್ನೇ ಒಂದು ಕೈಲಿಂದ ಕಿತ್ಬಿಟ್ಟು ನೀರಿಗೆ ಹುಡುಕ್ತವೆ. ಅವಾಗ ಕರೆಂಟ್ ಇತ್ತು, ನೀರು ಬರ್ತಾ ಇತ್ತಂದ್ರೆ ಕುಡಿತಾವೆ, ಇಲ್ಲ ಅಂತಂದರೆ ಪೈಪ್ ಹಾಳಾಗುತ್ತೆ ಹೊರತು ಅವಕ್ಕೂ ನೀರು ಸಿಗಲ್ಲ. ಸೊ ಅವಕ್ಕೆ ನೀರಿಗೆ ಅನುಕೂಲ ಆಯ್ತು ಅಂದರೆ ಪೈಪ್ ಹಾಳು ಮಾಡೋದು ಕಡಿಮೆ ಮಾಡುತ್ತೆ ಅಂತ ಹೇಳ್ಬಿಟ್ಟು ನಾವು ಅಲ್ಲಲ್ಲಿ ಈ ರೀತಿ ತೊಟ್ಟೆಗಳು ಕಟ್ಟಿರ್ತೀವಿ. ಸೊ ನೀರು ನಮ್ಗೆ ಯಾವಾಗ ಕರೆಂಟಿಂದ ನೀರು ಬಿಟ್ಕೊಂತಿರ್ತೀವಲ್ಲ ಡ್ರಿಪ್ದು, ಒಂದು ಡ್ರಿಪ್ ಸಿಸ್ಟಮ್ದು ಹಿಂಗೆ ಓಪನ್ ಮಾಡಿ ಹಿಂಗೆ ಬಿಟ್ಟಿರ್ತೀವಿ. ಸೊ ಅದನ್ನ ತುಂಬಿ ಇಡ್ತಿರ್ತೀವಿ. ಸೊ ನೈಟ್ ಬಂದಾಗೆ ಡ್ರಿಪ್ ಪಕ್ಕದಾಗಿದ್ದಾಗೆ ಅಥವಾ ಪೈಪ್ ಪಕ್ಕದಾಗಿದ್ದಾಗೆ ನೀರು ಸಿಗ್ತದೆ, ನೀರು ಕುಡಿದ್ರೆ ನಮ್ಮ ಮೇನ್ ಪೈಪ್ಗಳು ಹಾಳು ಮಾಡಲ್ಲ. ಅವ್ರು ಬಂದ್ರು ಕೂಡ ಒಂದ್ಸರಿ ಒಂದು ಎಚ್ಚರಿಕೆ ಗಂಟೆ ಸೋಲಾರ್ ಕೊಟ್ಟಿರ್ತೀರಾ, ಇನ್ನೊಂದ್ ಕಡೆ ನೀರ್ ಕುಡಿದು ಹೋಗುವಂತ. ಅದು ಅವು ನೀರು ಕುಡಿದ್ರೆ ಮತ್ತೆ ಬೇರೆ ಕಡೆ ಪೈಪ್ ಹೋಗಿರ್ತೀವಿ, ಪೈಪ್ಗಳು ಹಾಳು ಮಾಡಲ್ಲ, ಡ್ರಿಪ್ ಪೈಪ್ಗಳೆಲ್ಲ ಹಾಳು ಮಾಡಲ್ಲ. ಏರ್ ವೆಂಚರ್ಸ್ ಇರ್ತದೆ, ಅದನ್ನ ಹಾಳು ಮಾಡ್ತಾವು. ಯಾಕಂದ್ರೆ ಅವು ಸುಮ್ಮನೆ ಹಂಗೆ ಬಗ್ಗೆ ಕರಡಿ ಅಂದ್ರೆ ಕರಡಿನೇ ಅಂತಲ್ಲ, ನರಿ, ತೋಳ, ಮೊಲ, ಎಷ್ಟೊಂಥರ ಪ್ರಾಣಿಗಳು ಬಂದು ಕುಡಿದು ಹೋಗ್ತಾವ, ಪಕ್ಷಿಗಳಿಗೂ ಅನುಕೂಲ ಆಗುತ್ತೆ. ನಾವು ಯೂಶಲಿ ಇಲ್ಲಿ ಒಂದು ಕ್ಯಾಮ್ರಾ ಇಟ್ಟಿರ್ತೀವಿ, ಇವಾಗ ಈ ಸರಿ ಇಟ್ಟಿಲ್ಲ. ಅವಾಗ ಕ್ಯಾಮ್ರಾದಲ್ಲಿ ಸಿಕ್ಕಾಪಟ್ಟೆ ಪ್ರಾಣಿಗಳು ರಾತ್ರಿ ಬಂದು ನೀರು ಕುಡಿಯೋದೆಲ್ಲ ರೆಕಾರ್ಡ್ ಆಗಿದೆ. ಯಾವ್ಯಾವ್ದು ಬಂದಿದೆ ಸರ್ ಇಲ್ಲಿ? ತೋಳ ಬರುತ್ತೆ, ನರಿ ಬರುತ್ತೆ, ಆಮೇಲೆ ಪುನುಗು ಬೆಕ್ಕಂತಾರಲ್ಲ ಆ ಬರುತ್ತೆ, ಮೊಲಗಳು ಬರ್ತದೆ, ಆಮೇಲೆ ಕರಡಿ ಅಂತೂ ಬಂದೇ ಬರ್ತದೆ ನೈಟ್ ಟೈಮ್ನಲ್ಲಿ. ಡೇ ಟೈಮ್ನಲ್ಲೂ ಓಡಾಡ್ತಿರ್ತಾವ, ನಾವು ಯಾವಾಗ್ಲೂ ಇಲ್ಲೇ ಇರಲ್ಲ, ನಾವು ಕಾಣಂಗಿಲ್ಲ. ಆಮೇಲೆ ಪಕ್ಷಿಗಳಂತೂ ನೀರು ಕುಡ್ಕೊಂಡು ಓಡಾಡ್ತಿರ್ತಾವೆ. ಈ ತರದಲ್ಲಿ ಇಲ್ಲಿ ಮಾಡಿರ್ಬೇಕು ಅಂತ ನೀವು ಹೇಳ್ತೀರಾ? ಮಾಡೋದ್ರಿಂದ ನಮ್ಮ ಪ್ರಾಪರ್ಟಿ ಕಾಪಾಡ್ಕೊಂಡಂಗೂ ಆಯ್ತು, ವನ್ಯಜೀವಿಗಳಿಗೆ ಒಂದಿಷ್ಟು ನೀರಿನ ಅನುಕೂಲ ಮಾಡ್ಕೊಟ್ಟಂಗೂ ಆಯ್ತು. ಅವ್ರ ಜಾಗದಲ್ಲೇ ಇದೀವಿ, ಸೊ ಅವ್ರಿಗೆ ನೀರ್ ಕೊಟ್ಟು ಹೋಗೋಣ. ಅಲ್ಲ, ನಾವು ಅವ್ರ ಜಾಗದಲ್ಲಿ ಹೋಗಿ ಮನೆ ಕಟ್ಕೊಂಡು ನಮ್ಮ ತೋಟ ಮಾಡ್ಕೊಂಡು ಅವ್ರನ್ನ ಲೈಫ್ ಡಿಸ್ಟರ್ಬ್ ಮಾಡಿ ಈಗ ಅವ್ರಿಗೆ ಆದಷ್ಟು ಫೆಸಿಲಿಟಿ ಮಾಡಿಕೊಟ್ರೆ ನಮ್ಮ ದುರ್ದೋಷಕ್ಕೆ ನಮ್ಮ ಹಾಕಿರೋ ಪೈಪ್ ಲೈನ್ ಹಾಳು ಮಾಡಬಾರ್ದಂತಾನೆ ನೀರು ಕೊಟ್ಟಂಗೆ. ನಾವೇನು ಅದ್ರ ಮೇಲೆ ಪ್ರೀತಿ ಬಂದು ನೀರು ಕೊಟ್ಟಂಗಲ್ಲ. ಬೇರೆ ಕಡೆ ಹೋಗಿ ಪೈಪ್ ಕಿತ್ತಿ ಅಲ್ಲೂ ನೀರು ಸಿಗಲ್ಲ, ಅದ್ರ ಬದಲು ನೀರಿರೋ ತೊಟ್ಟಿ ಮಾಡಿಕೊಟ್ರೆ ನೀರು ಕುಡ್ಕೊಂಡು ಅನುಕೂಲ ಆಗುತ್ತೆ ಅವಕ್ಕೂ ಅಂತ. ಹಾಗೆ ಒಟ್ಟಾರೆ ಈ ಕರಡಿಗೋಸ್ಕರ ನೀವು ಇಷ್ಟೆಲ್ಲ ಪ್ಲಾನ್ ಮಾಡಿದ್ದೀರಾ? ಕರಡಿ ಅಂದ್ರೆ ಕರಡಿ ಅಂತಲ್ಲ, ಬೇರೆ ಪ್ರಾಣಿ ಪಕ್ಷಿಗಳಿಗೂ ರಾತ್ರಿ ನರಿಗಳು, ತೋಳಗಳು ಏನು ಕಡಿಮೆ ಡ್ಯಾಮೇಜ್ ಮಾಡಲ್ಲ. ಸಣ್ಣ ಸಣ್ಣ ಡ್ರಿಪ್ ಲ್ಯಾಟ್ರಲ್ ಪೈಪ್ ಇರುತ್ತಲ್ಲ, ಆ ನೀರ್ ತಗೊಳ್ಳಿಕ್ಕೆ ಅದು ಕಚ್ಚಿ 26 ತುಂಟು ಮಾಡ್ಬಿಡುತ್ತೆ. ಸೊ ನೀರ್ ಬಿಟ್ರೆ ಗಿಡದ ಬಡ್ಡಿಗಿರೋ ಡ್ರಿಪ್ ಓಪನಿಂಗ್ ಬಿಟ್ಟು ಬೇರೆ ಕಡೆ ಎಲ್ಲ ನೀರ್ ಸಿಡಿತಾ ಇರ್ತದೆ. ಹಂಗಾಗಿ ಅವಕ್ಕಾದ್ರೂ ಅನುಕೂಲ ಆಗ್ಲಿ, ಎಲ್ಲವಕ್ಕೂ ಅನುಕೂಲ ಆಗ್ಲಿ ಅಂತ ಹೇಳಿ ಮಾಡಿರ್ತೀವಿ. ಒಟ್ಟಾರೆ ಈ ಸೋಲಾರ್ ಫೆನ್ಸಿಂಗು ಮತ್ತೆ ನೇರಳೆ ಬೆಳೆ ಬಗ್ಗೆ ನಮ್ಮ ರೈತರಿಗೆ ಹೇಳೋದಾದ್ರೆ ಸರ್? ನೇರಳೆ ಬೆಳಿಬೇಕು, ಒಳ್ಳೇದು. ಆಮೇಲೆ ಈ ಭೂಮಿಗೆ ನೇರಳೆ ಚೆನ್ನಾಗಿ ಬರುತ್ತೆ. ನೇರಳೆ ಒಳ್ಳೆ ಕ್ಯಾಶ್ ರಿಚ್ ಕ್ರಾಪ್ ಅಂತಾರೆ. ಅದಕ್ಕೆ ಜಾಸ್ತಿ ಮೇಂಟೆನೆನ್ಸ್ ಇಲ್ಲ, ಒಂದ್ಸರಿ ಬೆಳೆದು ನಿಂತಿರ್ತಂದ್ರೆ. ಸ್ವಲ್ಪ ಅದನ್ನ ಗಿಡಗಳು ಪ್ರೊಟೆಕ್ಟ್ ಮಾಡಿಬಿಟ್ರೆ, ಗೊಬ್ಬರ ಸರಿಯಾಗಿ ಕೊಟ್ಕೊಂಡು ನೀರು ಬಿಡ್ತಾ ಇದ್ರೆ, ಸೊ ಅದು ಸೀಸನ್ ಬಂದಾಗೆ ನೇರಳೆ ಬರುತ್ತಲ್ಲ, ಅದು ಒಳ್ಳೆ ಆದಾಯ ಕೊಡುತ್ತೆ. ಖರ್ಚು ಕಡಿಮೆ, ಆಮೇಲೆ ಒಳ್ಳೆ ಆದಾಯ ಕೊಡುತ್ತೆ. ಹೆಲ್ತ್ ಬೆನಿಫಿಷಿಯಲ್ ಇರೋದಕ್ಕೆ. ನಮ್ದು ಕೆಟ್ಟೋಯ್ತು ನೇರಳೆಗಳು, ನಮ್ಗೆ ಮಾರಕ್ಕಾಗಲಿಲ್ಲ ಅನ್ನೋ ಪರಿಸ್ಥಿತಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಹಂಗಾಗಿ ರೈತರಿಗೆ ಅಬ್ಸರ್ವ್ ಮಾಡೋದಾದ್ರೆ ಸೀತಾಫಲ ಆಗಲಿ, ನೇರಳೆ ಆಗಲಿ, ಇವೇನು ಹಣ್ಣಿನ ಕ್ರಾಪ್ಸ್ ಇದಾವಲ್ಲ, ಅವು ಯಾವಾಗ್ಲೂ ಲಾಭ ತಂದು ಕೊಡ್ತದೆ. ಇನ್ನು ಸೋಲಾರ್ ಫೆನ್ಸ್ ಬಗ್ಗೆ ಹೇಳೋದಾದ್ರೆ ಸರ್? ಸೋಲಾರ್ ಫೆನ್ಸ್ ಅಂದ್ರೆ ನಿಮ್ಮ ಕ್ರಾಪ್ ಬಗ್ಗೆ ಪ್ರೊಟೆಕ್ಷನ್ ಸಲುವಾಗಿ ಸೋಲಾರ್ ಫೆನ್ಸ್ ಮಾಡ್ಕೊಳ್ಳಿ. ಈಗ ಸೋಲಾರ್ ಫೆನ್ಸ್ ಏನಂದ್ರೆ ಯಾರೋ ಎಕ್ಸ್ಪರ್ಟ್ ಕರೆದೇ ಮಾಡಿಸ್ಬೇಕಂತೇನಿಲ್ಲ. ಸಿಸ್ಟಮೇಟ್ ಇಷ್ಟೇ ಆಗಿದೆ ಅಂದ್ರೆ, ಸೋಲಾರ್ ಬಾಕ್ಸ್ ಬರುತ್ತೆ, ಬ್ಯಾಟ್ರಿ ಜೊತೆಗೆ ಬರುತ್ತೆ, ಸೋಲಾರ್ ಪ್ಯಾನೆಲ್ ಬರುತ್ತೆ, ಹ್ಯಾಕ್ ಕನೆಕ್ಷನ್ ಮಾಡೋದು ಬರುತ್ತೆ, 1, 2, 3 ಕನೆಕ್ಷನ್ ಇದಾವು. ಯೂಟ್ಯೂಬ್ನಲ್ಲೇ ನೋಡ್ಕೊಂಡು ನೀವು ನಿಮಗೆ ಬೇಕಾದಂಥ ಸೋಲಾರ್ ಸಿಸ್ಟಮ್ ಮಾಡ್ಕೋಬೋದು. ಲೋಕಲಿ ಮಾಡ್ಕೋಬೋದು, ಎಕ್ಸ್ಟೆನ್ಸಿವ್ಲಿ ಮಾಡ್ಕೋಬೋದು. 1 ಯೂನಿಟ್ 8,000 to 10,000 ರೂಪಾಯಿ ಕೊಟ್ಟು ತೊಗೊಂಬಂದ್ರೆ 40 ಎಕರೆವರೆಗೂ ನೀವು ಮಾಡ್ಕೋಬೋದು. ಏನಂದ್ರೆ ಆ ಸೋಲಾರ್ ಫೆನ್ಸಿಗೆ ಅರ್ಥಿಂಗ್ ಆಗಲಾರ್ದು ನೋಡ್ಕೋಬೇಕು. ಕನೆಕ್ಷನ್ ಮಾಡೋದೇನು ದೊಡ್ಡ ತೊಂದರೆ ಅಲ್ಲ. ನಿಮಗೆ ಒಂದು ಭಾಗದಲ್ಲಿ ಪ್ರಾಣಿಗಳು ಹಾವಳಿ ಜಾಸ್ತಿ ಇದೆ ಅಂದ್ರೆ ಅಲ್ಲೇ ಲೋಕಲೈಸ್ಡ್ ಮಾಡಿಬಿಟ್ಟು 5-6 ದಿನ ಇಟ್ಟು ಅಲ್ಲಿ ಪ್ರಾಣಿಗಳು ಅದ್ರದ್ದು ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟು ಅಲ್ಲಿ ಬರೋದು ಬಿಟ್ಟು ಅಂದರೆ ಇನ್ನೊಂದು ಕಡೆ ಹಾವಳಿ ಇತ್ತಂದ್ರೆ ಅಲ್ಲಿ ಶಿಫ್ಟ್ ಮಾಡ್ಬೋದು. ವಿದೇಶದಲ್ಲಿ ನಾವು ನೋಡಿದ್ವಿ, ಸೋಲಾರ್ ಫೆನ್ಸಿಂಗ್ ಮಾಡಿಬಿಟ್ಟು ದೊಡ್ಡ ದೊಡ್ಡ ದನ ಕರುಗಳು ಹರಡುಗಳನ್ನೇ ಮೇಯಿಸ್ತಾರಂತೆ. ನಾವು ಅಂಥದ್ದೇನು ಮಾಡಲ್ಲ, ಯಾಕಂದ್ರೆ ಸಿಕ್ಕಾಪಟ್ಟೆ ಗಿಡ ಗಂಟುಗಳು ಕಲ್ಲು ಭಾಳ ಜಾಸ್ತಿ. ಬಟ್ ನಮ್ಮ ಬೆಳೆ ಪ್ರೊಟೆಕ್ಟ್ ಮಾಡಲಿಕ್ಕೆ ಲೋಕಲೈಸ್ಡು ಅಥವಾ ಕಾಂಪ್ರಹೆನ್ಸಿವ್ ಸೋಲಾರ್ ಸಿಸ್ಟಮ್ ನಾವು ಮಾಡ್ಕೋಬೋದು. ದೊಡ್ಡ ಖರ್ಚೇನಲ್ಲ, ನಾವೇ ಮಾಡ್ಕೋಬೋದು. ಯಾರೇ ಎಕ್ಸ್ಪರ್ಟ್ ಬಂದು ಅದಕ್ಕೆ ಮಾಡ್ಬೇಕಂತನೂ ಏನಿಲ್ಲ ಸರ್. ಒಂದ್ ವೇಳೆ ಇದ್ರ ಬಗ್ಗೆ ಸೋಲಾರ್ ಫೆನ್ಸಿಂಗ್ ಆಗಲಿ, ನೇರಳೆ ಬೆಳೆ ಬಗ್ಗೆ ಆಗಲಿ ತಮ್ಮನ್ನ ಸಂಪರ್ಕಿಸಬೇಕು ಅಂದ್ರೆ ರೈತರು ಸಂಪರ್ಕಿಸಬಹುದಾ? ಮಾಡ್ಲಿ ತೊಂದರೆ ಏನಿಲ್ಲ.
ನಾವು ಹೊಲದಲ್ಲೇ ಇರೋದ್ರಿಂದ ರೈತರಿಗಾಗಿ ನಮ್ಗೆ ಯಾವಾಗಲೂ ಟೈಮ್ ಅನುಕೂಲ ಇದ್ದೇ ಇರುತ್ತೆ. ನಮಗೇನು ಗೊತ್ತಿದೆ ಅದನ್ನ ನಾನು ಹೇಳಕ್ಕೆ ಪ್ರಾಬ್ಲಮ್ ಇಲ್ಲ. ತಮ್ಮ ಪೂರ್ತಿ ಹೆಸರು ಮತ್ತೆ ನಂಬರ್ ಸರ್? ನನ್ನ ಹೆಸರು ಬಸವರಾಜ್ ಅರಳಿ ಮರದ ಅಂತ. ನನ್ನ ಮೊಬೈಲ್ ನಂಬರ್ 8073093701. ಥ್ಯಾಂಕ್ ಯು ಸರ್. ಧನ್ಯವಾದವಾಗಿ ನೇರಳೆ ಮತ್ತು ಸೋಲಾರ್ ಫೆನ್ಸಿಂಗ್ ಬಗ್ಗೆ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ಧನ್ಯವಾದ.